ಈ ಚುನಾವಣೆಯಲ್ಲಿ ಸುಧಾಕರ್ ಅವರಿಗೆ ಮತ ಕೊಡಲೇಬೇಕು. ಇವರು ಹೆಲ್ತ್ ಮಿನಿಸ್ಟರ್ ಆದಾಗ ಕೋವಿಡ್ ಟೈಮಲ್ಲಿ ಎಷ್ಟು ಜನಕ್ಕೆ ಫುಡ್ ಪ್ಯಾಕೇಜಸ್ ಹಂಚಿದ್ದಾರೆ. ಈ ಸಲ ಅವ್ರು ಗೆಲ್ಸ್ಕೊಂಡು ನಮ್ಮ ಋಣ, ನಮ್ಮ ಹೆಣ್ಮಕ್ಳು ಋಣಗಳೆಲ್ಲ ನಾವು ತೀರ್ಸ್ಕೋಬೇಕು. ಗೆಲ್ತಾನೆ ಮೋದಿ ಅವ್ರಿಗೆ ಯಾರ ಮಗ ಬರೋದಿಲ್ಲ ಗೊತ್ತಾ? ಹೇಳೋರೆಲ್ಲ ಗಾಂಡುಗಳು ಸರ್. ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಸುಧಾಕರ್, ಸುಧಾಕರ್ ಅಂದ್ರೆ ಅಭಿವೃದ್ಧಿ. ಇವತ್ತಿನ ಸರ್ಕಾರ ಇದೊಂಥರ ಜನಗಳನ್ನ ಮೋಸ ಮಾಡ್ತಾ ಇರೋ ಸರ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನಾಗಿದೆ ಅಂದ್ರೆ ಗಂಡ ಸತ್ತಿರೋ ಮುಂಡೆ ಆದಂಗ. ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ ಅಂತ ಗೊತ್ತಾಗಿದ್ದು ಡಾಕ್ಟರ್ ಸುಧಾಕರ್ ಅವರ ಸಚಿವರಾದ್ಮೇಲೆ. ಇವಾಗ ಕಾಂಗ್ರೆಸ್ ಅವರು ಹಿಂದುತ್ವ 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 ಏನ್ ಕಾಂಗ್ರೆಸ್ ಅವರು ನಮ್ಮ ದೇಶಕ್ಕೆ ಏನ್ ಮಾಡಿದ್ದಾರೆ? ಕಾಂಗ್ರೆಸ್ಗೆ ಸುಮ್ಮನೆ ಮತ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೋಸ್ಕರ ಅವರು ಯೂಸ್ ಮಾಡ್ಕೊಂಡಾರ. ನಮ್ಮ ಮುಸ್ಲಿಮ್ಸ್ ಚಿಕ್ಕಬಳ್ಳಾಪುರದ MP ಯಾರಾಗ್ಬೇಕು ಸರ್? ಸುಧಾಕರ್. ಏನಕ್ಕೆ ಸರ್ ಸುಧಾಕರ್ ಅವರು? ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಸುಧಾಕರ್, ಸುಧಾಕರ್ ಅಂದ್ರೆ ಅಭಿವೃದ್ಧಿ. ಅವ್ರು ಬರಕ್ಕಿಂತ ಮುಂಚೆ ಯಾವ್ದೇ ತರ ಅಭಿವೃದ್ಧಿ ಆಗಿರ್ಲಿಲ್ವಾ ಅಂತನಾ? ಏನಕ್ಕಾಗೈತೆ ಸರ್? ಅವರೇ 15 ವರ್ಷ MLA. ಅಭಿವೃದ್ಧಿ ಅಂದ್ರೆ ಸುಧಾಕರ್, ಸುಧಾಕರ್ ಅಂದ್ರೆ ಅಭಿವೃದ್ಧಿ. ಕಾಂಗ್ರೆಸ್ ಕಡೆಯಿಂದ ರಕ್ಷಾರಾಮಯ್ಯ ಇದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ಇದು ನಾವೇನ್ ಹೇಳಕ್ಕಾಗಲ್ಲ. ನಾವು ಸುಧಾಕರ್ ಅಂದ್ರೆ ಸುಧಾಕರ್ ಅಷ್ಟೇ. ವ್ಯಕ್ತಿ ಯಾರೇ ಆದ್ರೂ ಕೂಡ ನಮ್ಮ ಮತ ಮೋದಿಜಿಗೆ ಸರ್. ಅವರೇ ಬೇಕು ನಮ್ಗೆ, ಪ್ರಧಾನ ಮಂತ್ರಿಗಳು ಅವರೇ ಆಗ್ಬೇಕು. ಹೌದು. ಹಾಗಾದ್ರೆ ಸರ್ ಕರ್ನಾಟಕ ಬರೀ ಕರ್ನಾಟಕದಲ್ಲಿ ತಗೊಂಡ್ರೆ ಎಷ್ಟು ಸೀಟ್ ಬಿಜೆಪಿ ಬರ್ಬೋದು? ಎಷ್ಟು ಸೀಟ್ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಇವರೆಲ್ಲ ಒಳ ಒಪ್ಪಂದ ಜಾಸ್ತಿ. ಏನ್ ಅರ್ಥ ಆಯ್ತಾ? 5 ಗ್ಯಾರಂಟಿಗಳು ಕೊಟ್ಟವ್ರೆ. ದೇಶ ಧರ್ಮಂದು ಬಂದ್ರೆ ಎಲ್ಲರೂ ಈ ಮೋದಿಗೆ ಹಾಕ್ತಾರೆ. ಇಲ್ಲದೆ ಹೋದ್ರೆ ಅವ್ರವ್ರು ಸಂಬಂಧಪಟ್ಟಿರೋದು ಹಾಕೊಂತಾರೆ ಅಷ್ಟೇ. ಸರ್ ನಿಮ್ಗೆ ಪ್ರಧಾನಮಂತ್ರಿ ಯಾರಾಗ್ಬೇಕು? ಮೋದಿ. ಏನಕ್ಕೆ ಸರ್? ಮೋದಿ ಎಂತೋ ಅನುಕೂಲ ಮಾಡವ್ರೆ. ಇಡೀ ದೇಶನೇ ಉಗುಳ್ತಾತೆ. ಮೋದಿ ಅಂದ್ರೆ ನಂಬರ್ 1. 5ನೇ ಸ್ಥಾನಕ್ಕೆ ಮೋದಿ ತಗೊಬಂದು ಇಕ್ಕಿದ್ದಾರೆ. ಇವತ್ತು ನಾವು 60ನೇ ಸ್ಥಾನದಾಗಿದ್ದವ್ರು ಇವತ್ತು 5ನೇ ಸ್ಥಾನಕ್ಕೆ ಬಂದವ್ರೆ ಮೋದಿ ಅನ್ನೋದಕ್ಕೆ. ಈ ಸಲ ಎಷ್ಟು ಓಟಿನ ಅಂತರದಲ್ಲಿ ಕೆ ಸುಧಾಕರ್ ಗೆಲ್ಬಹುದು? ಗೆಲ್ಬೋದು ಸರ್, ಗೆಲ್ತಾರೆ. MLA ಎಲೆಕ್ಷನ್ ಅಲ್ಲಿ ಏನಕ್ಕೆ ಸರ್ ಆತರ ಏನ್ ಮಾಡ್ತಾರೆ ಸರ್? 5 ಗ್ಯಾರಂಟಿಗಳು ಕೊಟ್ರಲ್ಲ, ಅದಕ್ಕೋಸ್ಕರ ಸೋತಿದ್ದಾರೆ. ಅದು ಬಿಟ್ರೆ ಇನ್ನೇನು ಇಲ್ಲ ಸರ್. ಸುಧಾಕರ್ ಯಾರಿಗೂನು ಭೇದ ಭಾವ ಇಲ್ಲ. ಎಲ್ಲರೂ ಸುಧಾಕರ್ ಅಂದ್ರೆ ಪ್ರಾಣ. ಇವತ್ತೂನು ಪ್ರಾಣ. ಅವ್ರು MLA ಆಗಿರೋ ಟೈಮಲ್ಲಿ ಅಭಿವೃದ್ಧಿ ಆಗಿದೆಯಾ ಸರ್? ಸೂಪರ್ ಆಗಿದೆ. ಒಂದು ಮೆಡಿಕಲ್ ಕಾಲೇಜ್ ಬಂತು, ರೋಡ್ಗಳಿರ್ಬೋದು, HN ವ್ಯಾಲ್ಯೂ ಇರ್ಬೋದು, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಮುದ್ದೇನಲ್ಲಿ ಏನಾಗೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ನಮಗೆ ಸುಧಾಕರ್, ಡಾಕ್ಟರ್ ಸುಧಾಕರ್. ಏನಕ್ಕೆ ಸರ್ ಅವರು? ಒಳ್ಳೆ ವ್ಯಕ್ತಿ ಅಂತ ಕೆಲಸ ಮಾಡಿದ್ದಾರೆ. ನಾವು ಬಿಜೆಪಿ ಮೊದಲಿಂದ ಬಿಜೆಪಿ ಪಾರ್ಟಿ. ಅವ್ರು MLA ಆಗಿರೋ ಟೈಮಲ್ಲಿ ಅಭಿವೃದ್ಧಿ ಆಗಿದೆಯಾ ಸರ್? ಆಗಿದೆ ಆಗಿದೆ, ಅಭಿವೃದ್ಧಿ ಆಗಿದೆ. ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು. ರಕ್ಷಾರಾಮಯ್ಯ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಎಷ್ಟು ಲೀಡಿಂಗ್ ಅಲ್ಲಿ ಗೆಲ್ಬೋದು? 1 ಲಕ್ಷ ಲೀಡಿಂಗ್ ಅಲ್ಲಿ ಗೆಲ್ತಾರೆ. 1 ಲಕ್ಷ ಲೀಡಿಂಗ್ ಅಲ್ಲಿ ಗೆಲ್ತಾರೆ. ಸಾಕು ಸರ್ ಸುಧಾಕರ್ ಆದ್ರೆ ಒಳ್ಳೇದು ಸರ್. ಯಾಕೆಂದ್ರೆ ಸುಧಾಕರ್ ಸಾರು MLA ಆದಾಗ ಸುಮಾರು ಜನಕ್ಕೆ ಒಳ್ಳೇದಾಗಿದೆ. ಆಯ್ತಾ? ಸುಮಾರು ಕೆಲಸಗಳು ಬಂದಿದೆ ಚಿಕ್ಕಬಳ್ಳಾಪುರಕ್ಕೆ. ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಮೊದಲು ಯಾರು ಇರೋ ಬೆಂಗಳೂರು ಗೊತ್ತಿರಲಿಲ್ಲ, ಈಗ ವರ್ಲ್ಡ್ ಗೊತ್ತಾಗಿದೆ. ಆಲ್ ವರ್ಲ್ಡ್ ಸುಧಾಕರ್ ಬಂದ್ರೆ ಜಾಸ್ತಿ ಒಳ್ಳೇದು ಅನಿಸುತ್ತೆ. MLA ಆಗಿರೋ ಟೈಮಲ್ಲಿ ಅಭಿವೃದ್ಧಿ ಆಗಿದೆ ಸರ್? ಆಗಿದೆ ಸರ್. ಏನೇನ್ ಮಾಡಿದ್ರು ಅಭಿವೃದ್ಧಿ ಅಂದ್ರೆ? ಸರ್ ಈಗ ಕೆಲವು ಹಳ್ಳಿಗಳಿಗೆ ರೋಡ್ ಇರಲಿಲ್ಲ ಮೊದಲು, ಅದ್ರಿಗೆಲ್ಲ ರೋಡ್ ಹಾಕ್ಸಿದ್ರು. ಮತ್ತೆ ಕೆಲವರು ಹುಡುಗರಿಗೆಲ್ಲ ಕೆಲಸ ಕೊಟ್ಟರು. ಪರವಾಗಿಲ್ಲ ಸರ್, ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಸರ್ಕಾರ ಇದೊಂಥರ ಜನಗಳನ್ನ ಮೋಸ ಮಾಡ್ತಾ ಇರೋ ಸರ್ಕಾರ. ಏನ್ ಸರ್? ಏನು ಕಾಂಗ್ರೆಸ್ ಏನಿದೆ 70 ವರ್ಷದಿಂದ ನಾವು ಅದು ಮಾಡಿದೀವಿ ಇದು ಮಾಡಿದೀವಿ ಅಂತ ಇದ್ದಾರೆ. 70 ವರ್ಷದಿಂದ ಏನು ಮಾಡಿದ್ದಾರೆ ಸರ್? ನಾನು ಸಿಂಪಲ್ ಆಗಿ ಒಬ್ಬ ಡ್ರೈವರ್ ಸರ್. ಈಗ ನಮ್ಮ CM ಇವರು ಅಡ್ವೊಕೇಟ್ ಆಗಿದ್ರಂತೆ ಮೊದಲು, ಅದು ನಮಗೆ ಗೊತ್ತಿಲ್ಲ. ಕಮರ್ಷಿಯಲ್ ಗುಡ್ಸ್ ಸ್ಯಾಲರಿ ಆಕ್ಟ್ ಏನಿದೆ ಅದು ಇವತ್ತಿನವರೆಗೂ ಯಾರೇ ಆಗಲಿ ಹೊರಗಡೆ ಇಟ್ಟಿಲ್ಲ. ನಾವು ಇದ್ರ ಬಗ್ಗೆ ಜಾಸ್ತಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾಳೆ ದಿನ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ರಾಜ್ಯ ಸರ್ಕಾರದಿಂದ ಇದು ಯೋಜನೆಗಳು ಕೊಟ್ಟಿದ್ದಾರೆ ಸರ್. ರಾಜ್ಯ ಸರ್ಕಾರದಿಂದ ಊಜಿ ಯೋಜನೆಗಳು ಬರ್ತಾ ಇದೆ, ಅದು ತಪ್ಪು ಮಾಹಿತಿ ಮಾತ್ರ. ಮೊದಲು ಏನು BJP ಸರ್ಕಾರ ಇತ್ತು, ಆಗ ರೈತರಾಗಿರ್ಬೋದು, ಸಾಮಾನ್ಯ ಜನಗಳಾಗಿರ್ಬೋದು, ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಇದು ಮಾಡ್ತಾ ಇದ್ರು. ಇವತ್ತಿನ ದಿನ ಸರ್ ಈ ಊಜಿ ಸರ್ಕಾರ ಇದು ಮಾಡಿ
ಊಜಿ ಇವೆಲ್ಲ ಕೊಟ್ಟು ಇವತ್ತು ಜನಗಳು ಮನೆಯಿಂದ ಹೊರಗಡೆ ಹೋಗಿ ಅವ್ರ ಕೆಲಸಗಳು ನಡೀತಾ ಇಲ್ಲ ಸರ್. ಮತ್ತೆ ಸೈಬರ್ ಸೆಂಟರ್ಗಳ ಹತ್ರ ಇದ್ದಾರೆ ಪಾಪ ಹೆಣ್ಣು ಮಕ್ಳೆಲ್ಲ, ಅವ್ರ ಕೆಲಸಗಳು ನಡೀತಾ ಇಲ್ಲ. ಅದ್ ಏನ್ ಆಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಪ್ರದೀಪ್ ಈಶ್ವರ್ ಹೇಳ್ತಾ ಇದಾರೆ ಯಾವ್ದೇ ಕಾರಣಕ್ಕೂ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ಲಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳಿದಾರೆ. ಸರ್ ಒಂದೇಳ ಸರ್, ಪ್ರದೀಪ್ ಈಶ್ವರ್ ಗೆದ್ದಿರೋದು ಲಾಟ್ರಿ ಒಂದು ಇದ್ರ ಮೇಲೆ. ಅವರು ಚೆನ್ನಾಗಿತ್ತು, ಗೆದ್ದಿದ್ದಾರೆ. ಆದ್ರೆ ಅವ್ರಿಗೆ ಓಟ್ ಬಿದ್ದಿರೋದು ಬರೀ 10,000 ಓಟ್ ಅಷ್ಟೇ ಸರ್. ಇನ್ನೇನ್ ಜಾಸ್ತಿ ದೊಡ್ಡದಾಗ ಏನ್ ಗೆದ್ದಿಲ್ಲ ಅವರು. ಯಾರು ಈ ನಮ್ಮ ಬಚ್ಚೇಗೌಡ್ರು ಇದ್ರಲ್ಲ JDS ಅಲ್ಲಿ, ಅವ್ರು ಸೈಲೆಂಟ್ ಆಗಿದ್ದಕ್ಕೆ ಮತ್ತೆ ಆ ಒಂದು ಇದ್ರಿಗೋಸ್ಕರ ಅವ್ರು ಗೆದ್ದಿರೋದಷ್ಟೇ. ಅನದರ್ ಪರ್ಸನ್ ಬೇರೆ ಯಾರಾದ್ರೂ ಹಾಕಿದಿದ್ರೆ ಪ್ರದೀಪ್ ಈಶ್ವರ್ ಗ್ಯಾರಂಟಿ ಗೆಲ್ತಾ ಇರ್ಲಿಲ್ಲ. ಅವರು ಏನಂದ್ರೆ ಅನಾಥ ಮಗು ಚೆನ್ನಾಗಿರ್ಲಿ ಅಂತೇಳಿ ಜನಗಳು ಆರಿಸಿದಾರೆ, ಇಲ್ಲ ಅಂತಲ್ಲ. ಅವರು ಮತ್ತೆ ಬಾಯಿ ಮುಂದೆ ಬಿಡ್ತಾ ಇದ್ದಾರೆ. ಅದು ಇವತ್ತಲ್ಲ ನಾಳೆ ಅವ್ರಿಗೆ ಶಾಕ್ ಗ್ಯಾರಂಟಿ. ಡಾಕ್ಟರ್ ಕೆ ಸುಧಾಕರ್ನ ಎಷ್ಟು ಮತಗಳಿಂದ ಅಂತರದಿಂದ ಗೆಲ್ಸ್ಕೊಡ್ತೀರಾ ಸರ್? ನನಗೆ ತಿಳಿದ ಮಟ್ಟಿಗೆ 1 ಲಕ್ಷ ಓಟ್ ಮೇಲೆ ಅವರು ವಿನ್ ಆಗ್ತಾರೆ ಸರ್. ಹಂಗಾದ್ರೆ ರಾಜ್ಯದಲ್ಲಿ ಎಷ್ಟು ಬಿಜೆಪಿ ಸೀಟ್ ಬರ್ಬೋದು ಸರ್? ರಾಜ್ಯದಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು 18ರಿಂದ 20 ಸರ್. ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಸರ್? ಸರ್ ನರೇಂದ್ರ ಮೋದಿಜಿ. ಸರ್ ಇವತ್ತು ನಮ್ಮ ಇಂಡಿಯಾ ಒಂದು ಲಾಸ್ಟ್ ಸ್ಟೇಜ್ ಅಲ್ಲಿ ಇತ್ತು ಸರ್. ಮೋದಿಜಿ 10 ವರ್ಷದಿಂದ ಏನು ಆಡಳಿತ ಮಾಡಿದ್ದಾರೆ, ಅದು ಈಗ ನಮ್ಗೆ ಎಷ್ಟು 3ನೇ ಸ್ಥಾನ 4ನೇ ಸ್ಥಾನ ಬಂದಿದೆ. ಪರವಾಗಿಲ್ಲ ಸರ್. ನಿಮ್ಮ ಚಿಕ್ಕಬಳ್ಳಾಪುರದ MP ಯಾರಾಗ್ಬೇಕು? ಸುಧಾಕರ್. ಏನಕ್ಕೆ ಸರ್ ಸುಧಾಕರ್? ಅಭಿವೃದ್ಧಿ ಕೆಲಸ ಮಾಡೋದು ಅವರಲ್ವ ಇಲ್ಲಿ. ಇವರು ಕಾಂಗ್ರೆಸ್ನ ಬಂದ್ರೆ ಅಕ್ಷರಮಯ್ಯ ಅವ್ರು ನೋಡಿಲ್ಲ ನಾವು, ಹೊಸದಾಗಿ ಬಂದಿದ್ದಾರೆ. ಮುಂಚೆ ಜನರು ಸುಧಾಕರ್ ಅವ್ರಿದ್ದು ಅವ್ರ ಕೆಲ್ಸಗಳು ನಡೀತದೆ. ಈ ಚಿಕ್ಕಬಳ್ಳಾಪುರ ಒಂದೇ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ MP ಆದ್ರೆ ಡಿಸ್ಟ್ರಿಕ್ಟ್ ಫುಲ್ಲು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಮ್ಮ ಆಸೆ. ಅವರೇ ಏನಕ್ಕೆ ಆಗ್ಬೇಕು ಅಂತ ನೀವು? ಅದೇ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಆಗಿದೆ ಸರ್. MLA ಆಗೋ ಟೈಮಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಮಿನಿಸ್ಟರ್ ಆದಾಗೂ ಅಭಿವೃದ್ಧಿ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಅಭಿವೃದ್ಧಿ ಅಂದ್ರೆ ನಿಮ್ ಪ್ರಕಾರ ಏನು ಸರ್? ಏನಿರ್ಲಿ, ಏನು ಚಿಕ್ಕಬಳ್ಳಾಪುರದಲ್ಲಿ ಏನಿತ್ತು ಸರ್ ಮುಂಚೆ ಏನಿರ್ಲಿಲ್ಲ, ಎಲ್ಲ ಅಭಿವೃದ್ಧಿ ಆಗಿರೋದೇ ಅವ್ರು. ಈಗ ಕಾಂಗ್ರೆಸ್ ಕಡೆಯಿಂದ ರಕ್ಷಾರಾಮಯ್ಯ ಅವರು ಇದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರು ನೋಡಿಲ್ಲ ಸರ್. ಇವಾಗ ಎಲ್ಲ ಒಂದ್ 1 ತಿಂಗಳು ನೋಡ್ತಾ ಇದೀವಿ ಅಷ್ಟೇ ನಾವು. ಅವ್ರು ಹೆಂಗೆ ನಮ್ಗೆ ಗೊತ್ತಿರುತ್ತೆ ಅನ್ಸಿ. ಇವ್ರದಾದ್ರೆ ಹೇಳ್ಬೋದು. ಅವ್ರು ಮೊನ್ನೆಯಿಂದ ಬಂದಿದ್ದಾರೆ ಅಷ್ಟೇ. ಅವರು ಇದೇ ಫಸ್ಟ್ ನೋಡ್ತಾ ಇರೋದು ನಾವು. ನಮ್ಗೆ ಅವ್ರ ಬಗ್ಗೆ ಇದೇ ಇಲ್ಲ. ಎಷ್ಟು ಲೀಡ್ ಇಂದ ಗೆಲ್ಸ್ಕೊಡ್ತೀರಾ ಅವ್ರು? 1-2 ಲಕ್ಷ ಲೀಡ್ ಅಲ್ಲಿ ಸರ್. ಅವ್ರ ಗೆದ್ರೆ ಅಭಿವೃದ್ಧಿ ಆಗುತ್ತಾ? ಅದು 100% ಆಗುತ್ತೆ ಸರ್. ಕೇಂದ್ರ ಸರ್ಕಾರದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ಮೋದಿನೇ ಸರ್. ಮೋದಿ ಬಿಟ್ಟು ಇನ್ಯಾರು 4 ಅಂತ ಮನುಷ್ಯರು ಇಲ್ಲ ಸರ್ ಇಲ್ಲಿ. ಕಾಂಗ್ರೆಸ್ ಅಲ್ಲಿ ಇರೋರು ಯಾರು ಇಲ್ಲ ಸರ್. ರಾಹುಲ್ ಗಾಂಧಿನ ಅವ್ರು ಏನಕ್ಕೂ ಕೆಲಸಕ್ಕೆ ಬರಲ್ಲ ಅವರು. ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅನ್ಕೊಂಡಿದ್ದಾರೆ. ಆಗಲ್ಲ ಸರ್. ಅದು ನರೇಂದ್ರ ಮೋದಿ ಸೋಸೋದಕ್ಕಿಂತ ಯಾರು ಇಲ್ಲ ಸರ್. ಚಿಕ್ಕಬಳ್ಳಾಪುರ MP ಯಾರಾಗ್ಬೇಕು ಸರ್? ಸರ್ ನಮ್ಗೆ ಡಾಕ್ಟರ್ ಕೆ ಸುಧಾಕರ್ ಸರ್. ಏನಕ್ಕೆ ಸರ್ ಅವರು? ಸರ್ ಏನಕ್ಕೆ ಅಂತ ಹೇಳಿದ್ರೆ, ಇಡೀ ಅವರು ಆರೋಗ್ಯ ಸಚಿವರಿದ್ದಾಗ ಇಡೀ ರಾಜ್ಯದಲ್ಲೇನೆ ಕೋವಿಡ್ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೂ ನಮ್ಮ ದೇಶದಲ್ಲೇ ಒಂದು ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ. ಕೋವಿಡ್ನಲ್ಲಿ ಕಾರ್ಯ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟಿದ್ದೇನೆ. ಮತ್ತೆ ಇಲ್ಲಿ ನಾವು ಚಿಕ್ಕಬಳ್ಳಾಪುರದ ಜನ, ನಮಗೆ ಕೋವಿಡ್ ವೇಳೆ ಇಲ್ಲಿ ಜನ ಸಂಕಷ್ಟದಲ್ಲಿದ್ದಾಗ ಸುಮಾರು 1 ಲಕ್ಷ ಕುಟುಂಬಗಳಿಗೆ ಅವರು ರೇಷನ್ ಕಿಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಆರೋಗ್ಯ ಮೇಳ ಸರ್, 1-2 ಲಕ್ಷ ಜನಕ್ಕೆ ಇಲ್ಲಿ ಅವರು ಎಲ್ಲಾ ತರ ಲ್ಯಾಬ್ಗಳಲ್ಲಿ, ಕಾಮನ್ ಮ್ಯಾನ್ ಅದನ್ನ ಲ್ಯಾಬಲ್ಲಿ ಮಾಡಿಸ್ಬೇಕು ಅಂದ್ರೆ 4,000 ರೂಪಾಯಿ ಆಗುತ್ತೆ ಸರ್. ಸೊ ಅದನ್ನ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಶಾಂತ ಮೊಬೈಲ್ ಕ್ಯಾಂಟೀನ್ ಮೊಬೈಲ್ ಅಲ್ಲಿ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ರು ಸರ್. ಏನು ಬೂತ್ ವೈಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಡೆವಲಪ್ಮೆಂಟ್ ಸರ್, ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ ಅಂತ ಗೊತ್ತಾಗಿದ್ದು ಡಾಕ್ಟರ್ ಸುಧಾಕರ್ ಅವರ ಸಚಿವರಾದ್ಮೇಲೆನೆ, ಅದು ಭಾರತೀಯ ಜನತಾ ಪಾರ್ಟಿಗೆ ಬಂದ್ಮೇಲೆನೆ ಸುಮಾರು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಸರ್. 2 ಮೆಡಿಕಲ್ ಕಾಲೇಜ್ ತಂದ್ರು. ಇವಾಗ ಪ್ರೈವೇಟ್ ಕಾಲೇಜಸ್ ಇತ್ತು, ನಾವು ದೂರ ಹೋಗ್ಬೇಕಾಗಿತ್ತು, ಕೋಲಾರ ಬೆಂಗಳೂರು ಅಲ್ಲೆಲ್ಲ. ಸೊ ನಮ್ಗೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಪೆರೆಸಂದ್ರ ಬಳಿ ಒಂದು ಗೌರ್ಮೆಂಟ್ ಕಾಲೇಜು, ಇಲ್ಲೇ ಮುದ್ದೇನಹಳ್ಳಿ ಅಂತಿದೆ ಸರ್. ಅಲ್ಲಿ ಈಗ ನೋಡಿ ಮೆಡಿಕಲ್ ಕಾಲೇಜ್ ಮಾಡಿರೋದ್ರಿಂದ ಅಲ್ಲೊಂದು ಹಾಸ್ಪಿಟ್ಲ್ ಎಲ್ಲ ಆಗಿದೆ. ಜನ ಫ್ರೀ ಆಗಿ ಉಚಿತವಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸರ್. ಮತ್ತೆ ನಮಗೆ ಈಶಾ ಫೌಂಡೇಶನ್ ಸರ್, ಈಗ ಟೂರಿಸಮ್ ಇಂದ ಎಷ್ಟೋ ಜನಗಳಿಗೆ ಹೊಟ್ಟೆಪಾಡು, ಹೋಟ್ಲು ಉದ್ಯಮ ಆಗ್ಬೋದು, ಬಡ ಯಾರ್ಯಾರು ವ್ಯಾಪಾರಸ್ಥರಿದ್ದಾರೆ ಸರ್, ಅವರೆಲ್ಲ
ಆರಾಮಾಗಿ ಅವ್ರ ಜೀವನ ನಡೀತಾ ಇದೆ. ಅಭಿವೃದ್ಧಿಯ ಹರಿಕಾರರು ಸರ್. ಕೆಲವರು ಹೇಳ್ತಾ ಇದಾರೆ ಸರ್, ಫಸ್ಟಿಗೆಲ್ಲ ಮಾರ್ಕೆಟ್ ಅಲ್ಲಿ ಟ್ಯಾಕ್ಸ್ ಕಟ್ಟಂಗಿರ್ಲಿಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಬಂದ ಟ್ಯಾಕ್ಸ್ ಕಟ್ತಾ ಇದೀವಿ ಅಂತ. ಅದಕ್ಕೆ ಹೇಳ್ತೀವಿ ಏನ್ರಲ್ಲಿ ಟ್ಯಾಕ್ಸ್ ಸರ್, ಬೀದಿ ಬದಿ ವ್ಯಾಪಾರಿಗಳು ಸರ್. ಈಗ ಅದೇ ಸರ್, ಈಗ ನಮ್ದು ಬಿಜೆಪಿ ಈಗ ಪಕ್ಷ ಏನು ಅಂತ ಹೇಳಿದ್ರೆ ಬಡವರ ಪರ ಪಕ್ಷ. ನಮ್ಮ ಮೋದಿ ತತ್ವ ಒಂದೇ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಬಿಟ್ಟಿದ್ದೇನೆ. ನಮ್ಮ ಮೋದಿಜಿ ಅವ್ರು ನೋಡಿ 500 ವರ್ಷಗಳ ನಮ್ಮ ಹಿಂದೂಗಳ ಕನಸನ್ನ ನನಸು ಮಾಡಿದ್ದಾರೆ ಸರ್. ನಾವು ಚಿಕ್ಕವರಿದ್ದಾಗ ಓದ್ತಾ ಇದ್ವಿ, ಅಯೋಧ್ಯೆ ಯಾವಾಗ ಆಗುತ್ತೆ ಅಂತ ಹೇಳಿದ್ದೇನೆ. ನಮ್ಗೊಂದು ಪುಣ್ಯ, ನಮ್ಮ ಕಣ್ಣಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಮೋದಿಜಿ ಅಧ್ಯಕ್ಷತೆಯಲ್ಲಿ ಅದನ್ನು ನೋಡ್ಬಿಟ್ವಿ ಸರ್. ಮತ್ತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ದೇನೆ. ಸುಮಾರು 80 ಕೋಟಿ ಜನಕ್ಕೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಸರ್, ರೇಷನ್ ಕೊಡ್ತಾ ಇದ್ದಾರೆ, ಫ್ರೀ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ದಾರೆ ಸರ್. ಅದರಲ್ಲಿ ಯಾವುದೇ ಜಾತಿ ಯಾವುದೇ ತಾರತಮ್ಯ ನೋಡಿಲ್ಲ ನಮ್ಮ ಮೋದಿಜಿಯವರು. ಸೊ ನಾವು ಈಗ ಮೋದಿಜಿಯವರು ನನ್ನೂರು ಮೀರಿ ಎಂಬ ವಾಕ್ಯದೊಂದಿಗೆ ಆ ನನ್ನೂರಲ್ಲಿ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಒಬ್ಬರನ್ನ ಆ ಗುಂಪಲ್ಲಿ ಆ ಸೇನಾನಿ ಆ ರಾಜನೊಂದಿಗೆ ಸೇನಾಧಿಪತಿಯನ್ನ ನಾವು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್.